ಬೆಳಿಗ್ಗೆ ಅಡಿಗೆ ಮನೇಲಿ ನಿಂತ್ಕೊಂಡವಳು ಮಧ್ಯಾಹ್ನ ಆದ್ರೂ ಕೆಲಸ ಮುಗ್ದಿಲ್ಲ ಅಂತದೇನ್ ಮಾಡಿದ್ಯಪ್ಪ ಅಂತ ನೀವು ಕೇಳ್ಬೋದು. ಒಬ್ಬರಿಗೆ ಇಡ್ಲಿ, ಒಬ್ಬರಿಗೆ ಪಡ್ಡು, ಒಬ್ಬರಿಗೆ ದೋಸೆ, ಮೂರಕ್ಕೂ ಸೆಟ್ ಆಗೋ ತರ ಸ್ವಲ್ಪ ಚಟ್ನಿನ ಮಾಡ್ಕೊಂಡಿದ್ದೆ. ಇವಾಗ ತಿಂದು ಜಾಸ್ತಿ ಆಗಿದೆ ಅನ್ಬಿಟ್ಟು ಎಕ್ಸರ್ಸೈಸ್ ನ ಮಾಡಿಸ್ತಾ ಇದ್ದಾನೆ ಚಿಂಟು ಕೈಲಿ. ತುಂಬಾ ದಿನ ಆಗಿತ್ತು. ಅಮ್ಮ ನೀನ್ ಮಾಡು ಅಂತ ಅನ್ಬಿಟ್ಟು ನನ್ಗೂ ಕೂಡ ಧ್ರುವ ಹೇಳ್ಕೊಟ್ಟ. ಒಂದೆರಡ್ ಮೂರು ತುಂಬಾ ಚೆನ್ನಾಗ್ ಮಾಡ್ತೀಯಮ್ಮ ಅಂತ ಹೇಳ್ದ. ನಂತರ ಮಧ್ಯಾಹ್ನಕ್ಕೆ ಅಂತ ಅನ್ಬಿಟ್ಟು ಅಡ್ಗೆ ಮಾಡೋಣ ಅಂತ ಬಂದೆ. ಅವ್ರಪ್ಪ ಹೇಳಿದ್ರಂತೆ, ನೀವೇನಾದ್ರೂ ಜ್ಯೂಸ್ ಮಾಡ್ಕೋಬೇಕಾದ್ರೆ ಅಮ್ಮನ್ಗೂ ಸ್ವಲ್ಪ ಜ್ಯೂಸ್ ಕೊಡಿ, ಅವಳು ನಮಗ್ ಮಾತ್ರ ಮಾಡ್ಕೊಡ್ತಾಳೆ, ಅವಳು ಕುಡಿಯಲ್ಲ ಅಂತ. ಹಂಗಾಗಿ ನನ್ಗೆ ಅಂತ ಅನ್ಬಿಟ್ಟು ಒಂದ್ ಲೋಟದಷ್ಟು ಎಬಿಸಿ ಜ್ಯೂಸ್ ಮಾಡ್ಕೊಟ್ಟ. ನಂತರ ಪಡವಲಕಾಯಿ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಜೊತೆಗೆ ನಾನು ಗೋಬಿಯಿಂದ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಹೊರಗಡೆ ಮಳೆ ಬರ್ತಾ ಇದೆಯಂತೆ. ಆ ನಂತರ ಚಟ್ನಿ ಇತ್ತಲ್ವಾ, ಚಟ್ನಿಗೆ ಬಿಸಿ ಅನ್ನ ಮಾಡ್ಕೊಳ್ಳೋಣ, ತರಕಾರಿ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇಷ್ಟೆಲ್ಲಾನು ಮಾಡೋ ಅಷ್ಟರಲ್ಲಿ 2 ಗಂಟೆ ಆಯ್ತು. ಬೆಳಿಗ್ಗೆ ನಿಂತ್ಕೊಂಡೋಳು ಪೂಜೆ ಅದು ಇದು ಅನ್ಕೊಂಡು ಇದೇ ಕೆಲಸ ಆಗ್ತಾನೆ ಇದೆ. ಆಫೀಸ್ಗೆ ಹೋಗಿಲ್ಲ, ಮನೆಯಿಂದ ಕಾಲ್ನು ಈಚೆಗೆ ಇಟ್ಟಿಲ್ಲ ಅಂತಾನೆ ಹೇಳ್ಬೋದು. ಮಕ್ಳು ಮನೇಲಿ ಇತ್ತು ಅಂದ್ರೆ ಇದೇ ಆಗುತ್ತೆ. ಜೊತೆಗೆ ಗೆಣಸ್ ಬೇರೆ ಬೇಯಿಸಿದೀನಿ, ಇದನ್ನೆಲ್ಲ ಸುಲ್ದು ಇವಾಗ ಕೊಡ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.